ಪನ್ನೀರು ಸರ್, ತಿನ್ನಿ, ನಿಮ್ಗೆ ಅದು ಸ್ವರ್ಗ ಸಮಾನವಾದ ಹಣ್ಣು. ಪನ್ನೇರಳೆ, ಪನ್ನೇರಳೆನೆ ಅದು, ಪನ್ನೀರು ಅಂತಾರೆ. ತಿನ್ನಿ, ಮೇಲೆ ತಿನ್ನೋದು ಸರ್, ಸೀದಾ ತಿನ್ನಿ. ಅಯ್ಯೋ ತಿನ್ನಿ, ಕಚ್ಚಿ ಬೀಜ ತೆಗೀರಿ ಅಷ್ಟೇ. ಇದೇ ಇದೆ ನಿಮ್ಗೆ, ಇದನ್ನೇ ಸ್ವರ್ಗ ಅನ್ನೋದು. ನಿರಂತರವಾದ ಇದರಿಂದ ಇವತ್ತಿಲ್ಲಿ ಒಂದು 300 ಜಾತಿಯಷ್ಟು ಹಣ್ಣಿನ ಗಿಡಗಳು, 300 ಜಾತಿಯ ಹಣ್ಣಿನ ಗಿಡಗಳು ಒಂದು ಕಡೆ ಇರುವಂಥದ್ದು. ಬಹುಶಃ ದಕ್ಷಿಣ ಭಾರತದಲ್ಲಿ ಇನ್ನೆಲ್ಲಿ ಇಲ್ಲ ಸರ್. 2.5 ಎಕರೆ 300 ಜಾತಿ ಅಂದ್ರೆ ಹಣ್ಣಿನ ಗಿಡಗಳ ಸಸಿಗಳು. ಕೆಲವು ಪ್ಲಾಂಟ್ಸ್ ನಮ್ಮ ಹತ್ರ ಒಂದು 100 ಜಾತಿ ಹಣ್ಣಿನ ಗಿಡಗಳು ಕೂಡ ಇದೆ. 100 ಜಾತಿ ಹಣ್ಣಿನ ಗಿಡಗಳಿದೆ. ಇವಾಗ ನೋಡಿ, ಏಲಕ್ಕಿ ನಾನು ಏನು ಎಫರ್ಟ್ ಇಲ್ಲದೆ ಹಾಕಿದ್ದೀನಿ, ಬಯಲ್ಸೀಮೆಯಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಏಲಕ್ಕಿ. ಆಮೇಲೆ ಬಹಳ ಮುಖ್ಯವಾಗಿ ನೋಡಿ, ಇದನ್ನೆಲ್ಲ ಬಚ್ಚಿಟ್ಟಿದೆ ನೋಡಿ, ಹೂವು ನೋಡಿ, ಏಲಕ್ಕಿದು ಹೂವು. ಇಲ್ಲಿ ಏಲಕ್ಕಿ ಹಿಂಗ್ ಬೆಳೆಯೋದಾ? ಹೌದು. ಗಿಡದಲ್ಲಿ ಬೆಳೆಯಲ್ವಾ? ಇಲ್ಲ, ಇಲ್ಲೇ ಬರೋದು ನೋಡಿ. ಇದೆಲ್ಲ ಹೂವು, ಏಲಕ್ಕಿ, ಇದೆಲ್ಲನೂ ಇದೆಲ್ಲ ಈಗ ರೆಡಿ ಮಾಡಬೇಕು. ಇನ್ನೆಲ್ಲ ಪಾಲಿನೇಷನ್ ಆಗಿ ನೋಡಿ, ಇದೆ ಏಲಕ್ಕಿ. ಇಲ್ಲ, ಅದು ಎಲೆ ಬಿದ್ದಿದೆ, ನಾವು ಮುಚ್ಚಿರೋದಲ್ಲ, ಅದು ಒಳಗಡೆ. ಹೌದು, ಇದೆ ಏಲಕ್ಕಿ ನೋಡಿ, ಇದೆಲ್ಲ. ಹೌದು, ಇದೇ ಸಾವಯವದ್ದು. ಇವಾಗ ಏನಂತ ಹೇಳಿದ್ರೆ, ಇದು ನೋಡಿ, ನಿಮ್ ಕೈಗತ್ತಲ್ಲ, ಕೈ ಗಲೀಜಾಗಲ್ಲ, ಇದೇ ರಿಯಲ್ ಸಾವಯವ. ನೀವು ಏನಿಲ್ಲ ಅಂತ ಸ್ಮೆಲ್ ಮಾಡಿ, ಏನು ಪಂಚಗವ್ಯದ ಸ್ಮೆಲ್, ರಿಯಲ್ ಸಾವಯವ ಅಂತ ಇದೇನೆ, ಇನ್ನೇನು ಇಲ್ಲ. ಇದನ್ನ ನೋಡಿ, ಈ ತರ ಮಾಡಿ, ಇದೆ. ಇವಾಗ ನೋಡಿ, ಇಲ್ಲಿ ಎಲ್ಲವೂ ಬರುತ್ತೆ. ಇದ್ರಲ್ಲಿ ಎಲ್ಲ ಪೋಷಕಾಂಶ ಇರುತ್ತೆ ಗಿಡಕ್ಕೆ, ಎಲ್ಲ 16 ನ್ಯೂಟ್ರಿಯೆಂಟ್ಸು ಅಲ್ಲದೆ ಸೂಕ್ಷ್ಮ ಜೀವಿಗಳು. ಇದು ಹಿಂಗೆ ಹಿಡಿದು ಹಿಂಗೆ ಬಿಟ್ಟು ಈಗ ಅದ್ರ ಸ್ಮೆಲ್ ಮಾಡಿ ನೋಡ್ಲಿಕ್ಕೆ ಯಾವ ಥರ ಆದ್ರೂ ಕಾಣಿಸ್ಬೋದು ನಿಮಗೆ. ಒಳ್ಳೆ ಪಂಚಗವ್ಯ, ನೀವು ಈಗ ದೇವಸ್ಥಾನದಲ್ಲಿ ಏನೋ ಪಂಚಾಮೃತ ಅಂತ ಕೊಡ್ತಾರೆ, ಆ ಸ್ಮೆಲ್ ಇದೆ. ಇದನ್ನೇ ಸಾವಯವದ ಶಕ್ತಿ. ಹೌದು. ಏಲಕ್ಕಿ ತೋರಿಸಿ ಸರ್, ಎಲ್ಲಿ ಸರ್? ನಾನು ನೋಡೇ ಇಲ್ಲ ಲೈಫಲ್ಲಿ ಏಲಕ್ಕಿ ಹೂವು. ಇದು ನೋಡಿ, ಇದು ಏಲಕ್ಕಿ ಹೂವು. ಅದ್ರ ಕಾಯಿ ಆಗುತ್ತೆ. ಇದು ನೋಡಿ, ಇಲ್ಲಿ ಕಾಯಿ ಕಚ್ಚಿದೆ, ಇದು ಸಣ್ಣದಾಗಿ. ಅದೇ ಹೌದು ನೋಡಿ, ಏಲಕ್ಕಿ ಬಿಡೋದು ಹಿಂಗೆ ಬೇರಲ್ಲ. ಹೌದು. ಇದೇ ಬೇರು ನೋಡಿ. ಅದೇನಂದ್ರೆ ಸಾವಯವ ವಸ್ತುಗಳಿದ್ದಾಗ ಇದು ಬೇರು, ಇದು ಹೂವು ನೋಡಿ. ಈ ಹೂ ಬರುತ್ತೆ, ಆಮೇಲೆ ಕಾಯಿ ಆಗ್ಬಿಡುತ್ತೆ. ಅದು ನೋಡೋಣ, ಕಾಯಿ ಯಾವ್ದನ್ನ ಕಚ್ಚಿರ್ಬೋದು. ಇರ್ಲಿ, ಹಾಗೆ ಇರ್ಲಿ, ಮುಚ್ಚಬೇಡಿ. ಅದು ನೀವಾಗ ತೆಗಿಬೇಕು ಎಲ್ಲ ಆಕ್ಚುಲ್ ಆಗಿ. ನೋಡಿ, ಇಲ್ಲೆಲ್ಲ ಹೂವು ಚೆನ್ನಾಗಿ ಬಂದಿದೆ. ಇನ್ನು ಕಾಯಿ ಆಗಲಿಲ್ಲ, ಬಹುಶಃ ಈ ವಾರದಲ್ಲೆಲ್ಲ ಕಾಯಿ ಆಗುತ್ತೆ. ಈ ಏಲಕ್ಕಿ ಮಲೆನಾಡು ಬೆಳೆನಾ? ಇದು ಸರ್ ಮಲೆನಾಡು ಅಂತಲ್ಲ, ನೀವು ಭಾಳ ಚೆನ್ನಾಗಿ ನೆನಪಿಟ್ಕೋಬೇಕು. ಈಗ ಒಂದು ಭ್ರಮೆ ಇದೆ, ಅಡಿಕೆ ಮಲೆನಾಡು ಬೆಳೆ ಅಂತ ಹೇಳ್ತಾರೆ. ಹೌದು, ಆದರೆ ನಿಮಗೆ ಒಂದು ಇನ್ಫಾರ್ಮೇಶನ್ ಇರಲಿ, ಅದು ಮಲೆನಾಡು ಬೆಳೆ ಅಲ್ಲ, ಬಯಲುಸೀಮೆ ಬೆಳೆ. ಅಡಿಕೆನಾ? ಹೌದು. ಶಿವಮೊಗ್ಗದವ್ರು ಜಾಸ್ತಿ ಬೆಳೀತಾರೆ. ಅವ್ರು ಏನಂತ ಹೇಳಿದ್ರೆ, ಒಂದು ಇದಕ್ಕೆ ಏನು ಸುಲಭವಾಗಿ ಆಗುತ್ತೆ ಅಂತ ಬೆಳೀತಾರೆ ಅಷ್ಟೇನೆ. ಆದ್ರೆ ಅಲ್ಲಿ ಎಲ್ಲಾ ರೋಗಗಳು ಬರುತ್ತೆ. ಮಲೆನಾಡು ಮಣ್ಣಲ್ಲಿ. ಹೌದು. ನೀವು ಅದೇ ಇವಾಗ ನಮ್ಮ ಮಂಚನಹಳ್ಳಿ ಏರಿಯಾ ಹೋಗಿ, ಚಿಕ್ಕಬಳ್ಳಾಪುರದಿಂದ ಇಳಿದು ಆ ಕಣಿವೆ ಇಳಿದೋಗಿ, ಇಡೀ ಆ ಕಣಿವೆಯಲ್ಲಿ ಅಡಿಕೆ ತೋಟಗಳಿದೆ. ಒಂದು ರೋಗ ಇದೆಯಾ ನೋಡಿ, ಆದ್ರೆ 2ರಷ್ಟು ಈಲ್ಡಿಂಗ್ ಬರುತ್ತೆ ನೋಡಿ. ಇಲ್ಲಿ ಬಹಳ ಚೆನ್ನಾಗಿ 2ರಷ್ಟು ಈಲ್ಡಿಂಗು, ರೋಗನೇ ಇಲ್ಲ. ಹಂಗಾದ್ರೆ ಎಲ್ಲಿನ ಬೆಳೆ ಅದು? ಬಯಲು ಸೀಮೆ ಬೆಳೆಯೋದು. ಹೌದು. ಅಲ್ಲಿ ಏನಂದ್ರೆ ನೀರಿರಬೇಕು. ನೀರಿರೋನು ಇಲ್ಲಿ ಬರೋ ಅಷ್ಟು ಫೈನ್ ಆಗಿ ಅಡಿಕೆ ಅಲ್ಲಿ ಬರೋದಿಲ್ಲ. ನೀವು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಹೋಗಿ ನೋಡಿ, ಅಡಿಕೆ ತೋಟಗಳು ಈಗಲೂ ಅಲ್ಲಿ ಅದ್ಭುತವಾಗಿ ಬರುತ್ತೆ. ಹೌದು, ನಿಮ್ಗೆ ತುಮಕೂರು ಎಲ್ಲಿ ನೀರಿದೆಯೋ ಅಲ್ಲೆಲ್ಲ ಬೆಳೆಯಬಹುದು. ತೋಟಗಾರಿಕಾ ಬೆಳೆ ಅಷ್ಟೇನೆ, ಅದು ಇದ್ರದಲ್ವೇ ಅಲ್ಲ, ಏನು ಮಲೆನಾಡ್ದಲ್ವೇ ಅಲ್ಲ. ಹೌದು. ಈಗ ನೋಡಿ, ಇದೆಲ್ಲ ಪನ್ನೇರಳೆ. ನಿಮ್ಗೆ ಒಂದೇ ಒಂದು ಇರ್ಲಿ ಅಲ್ಲಿ. ಹೌದು. ಪನ್ನೀರು ಸರ್, ತಿನ್ನಿ, ನಿಮ್ಗೆ ಅದು ಸ್ವರ್ಗ ಸಮಾನವಾದ ಹಣ್ಣು. ಪನ್ನೇರಳೆನೆ ಅದು, ಪನ್ನೀರು ಅಂತಾರೆ. ತಿನ್ನಿ, ಮೇಲೆ ತಿನ್ನೋದು ಸರ್, ತಿನ್ನಿ.
ಅಯ್ಯೋ ತಿನ್ನಿ ಕಚ್ಚಿ ಬೀಜ ತೆಗೀರಿ ಅಷ್ಟೇ. ಸಾರ್ ಇದೇ ಇದೇ ನಿಮಗೆ ಇದನ್ನೇ ಸ್ವರ್ಗ ಅನ್ನೋದು, ಇದನ್ನೇ ರಿಯಲ್ ಫುಡ್ಸು ಅಂತ ಹೇಳೋದು. ಇದು ನೀವು ಒಂದು ಇಟ್ಕೊಂತೀನಿ ಆಮೇಲೆ. ನಿಮಗೆ ಎಷ್ಟು ಅದ್ಭುತವಾದ ಫ್ರೂಟ್ಸ್ ಅವೆಲ್ಲ ಅಂತ ಹೇಳಿದ್ರೆ, ಈ ಕಲರ್ ಬರುತ್ತಾ? ಪನ್ನೇರಳೆ ನೇರಳೆ ಬಣ್ಣ ಅಲ್ವಾ? ಅಲ್ಲ ಅಲ್ಲ ಅಲ್ಲ, ಪನ್ನೇರಳೆ. ಬೀಜ ನೆಲಕ್ಕೆ ಬರುತ್ತೆ. ಹೌದೌದು, ಫಸ್ಟ್ ಕ್ಲಾಸ್ ಬರುತ್ತೆ. ಇಲ್ಲೆಲ್ಲ ಒಂದು ಹಣ್ಣು ಬಿತ್ತು ಚೆನ್ನಾಗಿರೋದು. ನಿಮ್ಮ ಕಾಲ ಕೈ ಕೊಡಿ ಸರ್ ಒಂದು. ಇಲ್ಲ ಸರ್, ಅದು ಬಿತ್ತು. ಇದೆಲ್ಲ ಹಸುಗಾಗುತ್ತೆ. ಇವೆಲ್ಲ ಬರ್ಡ್ಸ್ ತಿಂದಿರುತ್ತೆ, ಅದು ತಗೊಳ್ಳಿ. ಇದು ಜಿಮ್ಮದು. ಓ ಎಸ್ ಸರ್ ಏನು ರುಚಿ ಸರ್, ಲೈಫಲ್ಲಿ ನೋಡಿಲ್ಲ ಇದು. ಹೌದು ಸರ್, ಹುಳಿ ಇರುತ್ತೆ ನೇರಳೆ ಕಲರ್. ಹೌದು ನಿಧಾನನ ನೋಡು. ಅಲ್ಲಿ ಏಣಿ ಹಾಕ್ಕೊಂಡತ್ತು, ಅಲ್ಲಿ ಬೇಕಾದಷ್ಟಿದೆ ತಗೊಂಬರೋ ಕೇಶವ. ಅಲ್ಲಿ ಏಣಿ ಹಾಕ್ಬಿಟ್ಟು ಅಲ್ಲಿಗತ್ತೋ, ಅಲ್ಲೇ ಏಣಿ ಪಕ್ಕದಲ್ಲಿದೆ ನೋಡಿ. ನಿಮಗೆ ಇವೆಲ್ಲಾನು ಏನಂತ ಹೇಳಿದ್ರೆ, ನಿಮಗೆ ಫ್ರೂಟ್ ಮಲ್ಬರ್ರಿ ತೋರಿಸ್ತಾನೆ, ನೀವು ನೋಡಿರೋದಿಲ್ಲ ಬಹುಶಃ ಅದನ್ನು. ಇದು ನೋಡಿ, ಹಾಲು ಹಣ್ಣು ಅಥವಾ ಮಿಲ್ಕ್ ಫ್ರೂಟ್. ಇವಾಗ ಅದು ತಿಂದೆ ಅಷ್ಟೊಂದು ಖುಷಿ ಬಿದ್ರಿ. ಇದೇನಾದ್ರೂ ನಿಮ್ಮ ಅದೃಷ್ಟ ಇದ್ರೆ ಈಗ ಹಣ್ಣು ಸಿಕ್ಕಿದ್ರೆ, ಯಾಕೆಂದ್ರೆ ಬೆಳಗ್ಗೆ ಎದ್ದು ಎಲ್ಲ ಬಂದು ಇವನ್ನ ಹುಡುಕಾಡಿ ತಿಂದ್ಬಿಟ್ಟಿರ್ತಾರೆ ಹುಡುಗರು. ಇದು ನಾಳೆ ಆಗುತ್ತೆ, ನಾಳಿದ್ದಾಗುತ್ತೆ. ಮಿಲ್ಕ್ ಫ್ರೂಟ್ ಅಂತ. ಹಾಂ, ಅದು ಇನ್ನೂ ಮೆತ್ತಗಾಗಬೇಕು. ಹಾಂ, ಇಲ್ಲಿ ಹಣ್ಣಿದೆ ಬನ್ನಿ. ಇದು ನಾಳೆ ಆಗುತ್ತೆ. ಅದು ಬಿಡಿ, ಅದು ಬಿಡಿ. ನೋಡಿ, ಇದೇ ಹಾಲು. ನಿಮಗೆ ಕೈ ಹಿಡೀರಿ ಸ್ವಾಮಿ. ನನಗೆ ಕುಡಿಯೋದು, ನನಗೆ ಫಸ್ಟ್ ಕುಡೀರಿ. ಆ ಬೀಜ ಹಂಗೆ ಚಿಪ್ಪಿ ಆ ಬೀಜ ಉಗಿರಿ. ನೀವು ಯಾವತ್ತಾದರೂ ಈ ಟೇಸ್ಟನ್ನು ಮಾಡಿದ್ದೀರಾ? ಇದಕ್ಕಿಂತ ಒಳ್ಳೆ ಟೇಸ್ಟ್ ನೀವು ನೋಡಿದ್ದೀರಾ? ಇದು ಹಾಲು ಹಣ್ಣು ನೋಡಿ ಸ್ವಾಮಿ. ಫೋಟೋಗ್ರಾಫರ್ ಅವರೇ, ನೀವು ಹಂಗೆ ತಿನ್ನಿ. ಇದನ್ನ ಸ್ವಲ್ಪ ಹಿಂಗೆ ಕಚ್ಕೊಳ್ಳಿ ನೋಡಿ, ಹಿಂಗೆ ಮಾವನ ಥರ ಒಟ್ಟು ಬೇಡ. ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ, ಮೇಲೆ ಪಾತ್ರೆ ತಗೊಳ್ಳಿ. ಮನೆಗೆ ತಗೊಂಡೋಗಿ. ಹಣ್ಣಾಗಿದೆ, ಇದು ನೀವು ತಗೊಂಡೋಗಿ ಇವ್ರೆ ಮನೇಲಿ ಮಕ್ಕಳಿಗೆ ಮೊದಲನೇ ಟೇಸ್ಟ್ ಮಾಡಿಸಿ. ಅವ್ರು ಯಾವತ್ತೂ ಮರೆಯಲ್ಲ. ನಿಮಗೆ ಎಲ್ಲಿ ಸಿಗೋಲ್ಲ ಇವೆಲ್ಲನೂ. ನೋಡಿ, ಅಲ್ಲಿರೋದು ಎಡಿಬಲ್ ಬಿಲ್ವ. ಅದು ಎಡಿಬಲ್ ಬಿಲ್ವ. ಅದೇ ಇಲ್ಲ, ನಾವು ತಿನ್ನೋ ಅಂಥದ್ದು ಬಿಲ್ವಕಾಯಿ. ಇದು ಗಮ್ಲೆಸ್ ಹಲಸು. ಗಮ್ಮಿಲ್ಲ ಅದು. ಬನ್ನಿ, ಇದು ಮಿರಾಕಲ್ ಫ್ರೂಟು. ಇದೆಲ್ಲ ಆಮೇಲೆ ಸುಧಾಕರ್ ಚಪ್ಪಣ್ಣ. ಹಾಂ, ఓకే ఓకే సుధాకర్, ఈవినింగ్ నేను ఫోన్ చేస్తాను. ఆమెటికి దానికి ఒక వ్యవస్థ చేసుకుంటాము. ఇంకేదైనా ನೋಡಿ. ಇದು ಬಂದು ಇಲ್ಲಿ ಲಾಲ್ಬಾಗ್ ಮಧುರ. ಲಾಲ್ಬಾಗ್ ಮಧುರ ಹಲಸು, ರುದ್ರಾಕ್ಷಿ ಹಲಸು. ಹೌದು, ರುದ್ರಾಕ್ಷಿ ಹಲಸು. ಇದು ದಪ್ಪ ರುದ್ರಾಕ್ಷಿ. ಇದು ನನ್ನ ಪುಟ್ಟ ಮನೆ. ಮನೆ ಇದು. ಈ ವಾಸ ಇಲ್ಲೇ ಸರ್. ಇಲ್ಲಿ ಬಿಟ್ರೆ ಆಚೆನೂ ಹೋಗೋದಿಲ್ಲ. ಇದು ಕೇಶವ, ಇದು ಹಸುಗಾಕಪ್ಪ. ಅಲ್ಲೆಲ್ಲನೂ ಒಂದು ಕಡೆ ಇಟ್ಬಿಡು. ಹಸುಗಳು ತಿಂತವೆ. ಓ, ಬಹಳ ಪ್ರೀತಿಯಿಂದ ತಿಂತವೆ. ಈ ಸುಮಾರು ಒಂದು 10 ವರ್ಷದಿಂದ ಇಲ್ಲೇ ಇದ್ದೀವಿ. ಮನೆ 9 ವರ್ಷ ಆಗಿದೆ. ಹೌದು ಹೌದು ಹೌದು. ಇವೆಲ್ಲ ತುಂಬ ಇದರಲ್ಲಿ ಮಾಡಿಕೊಂಡಿರೋದು. ಏನಂತ ಹೇಳಿದ್ರೆ ಎಲ್ಲವೂ ಇಲ್ಲಿರಬೇಕು ಅಂತ. ಆಮೇಲೆ ಇದು ನೋಡಿ, ಸದಾನಂದ ಹಲಸು. ನಿಮಗೆ ಹೌದು ಹೌದು, ನಿಮಗೆ ಎಲ್ಲರೂ ತುಳಸಿ ಗಿಡ ಅಂತ ಅಂದ್ಕೊಂಡಿರ್ತೀರ. ಇಲ್ಲಿ ನೋಡ್ಬೋದು ತುಳಸಿ ಮರ. ತುಳಸಿ ನಿಮ್ಗೆ ಇಟ್ಟಿದೆಯಲ್ಲ ಸರ್? ನನಗೆ
ತುಳಸಿ ಇದು ಇನ್ನೂ ದೊಡ್ಡದಾಗತ್ತೆ ಸರ್. ಇದು ತುಳಸಿ ಮರ ಆಗುತ್ತಾ? ನೋಡಿ ಈ ಥರ ಆಗುತ್ತೆ. ಅಂದರೆ ಅದಕ್ಕೆ ಚೆನ್ನಾಗಿ ಕೊಟ್ಟು ಪೂರಕವಾಗಿ ಕೆಮಿಕಲ್ ಕೊಡ್ದಿರ ಆರ್ಗ್ಯಾನಿಕಲ್ಲಿಟ್ಟರೆ ಈ ಥರ ಎಲ್ಲ ಬೆಳೀತವೆ ಅವು ಕೂಡ. ಇದು ಸದಾನಂದ ಹಲಸು. ಇದು ಬಂದ್ಬಿಟ್ಟು ಇದು ಸೀಡ್ಲೆಸ್ ಹಲಸು. ಇದು ಬಂದಿಲ್ಲ, ಇಲ್ಲಿ ಬಂದಿದೆ ಕಾಯಿ. ಸೀಡ್ಲೆಸ್ ಹಲಸು. ಇದು ಒರಿಜಿನಲ್ ರುದ್ರಾಕ್ಷಿ ಪುಟ್ಟದಾಗಿರುತ್ತೆ. ಇದು ಬಂದು ಎಲ್ಲೋ ಗಮ್ಲೆಸ್, ಅದು ವೈಟ್ ಗಮ್ಲೆಸ್. ಇದೆಲ್ಲ ಜಾಯಿಕಾಯಿ ಮರಗಳು. ಇವೆಲ್ಲ ಜಾಯಿಕಾಯಿ ಮರಗಳು. ಇದು ಇಲ್ಲಿ ಇದೆಲ್ಲ ಬೇರೆ ಬೇರೆ ವೆರೈಟಿ ಸೀಬೆಗಳು. ಇವೆಲ್ಲ ಮನೆ ಮಟ್ಟಿಗೆ ಹಾಕ್ಕೊಂಡಿರೋಂಥವು. ಇದು ನಮ್ಮ ದೇವನಹಳ್ಳಿ ಚಕೋತ, ಆ ಕಡೆ ಇದೆ ಗಿಡ. ಇದು ಕೂಡ ದೇವನಹಳ್ಳಿ ಚಕೋತ ಗಿಡವೇ. ಇದು ಸುರಿನಾಮ್ ಚೆರ್ರಿ. ಸುರಿನಾಮ್ ಚೆರ್ರಿ ಟೇಸ್ಟ್ ಮಾಡ್ಬೋದು. ಸುರಿನಾಮ್ ಚೆರ್ರಿ ಇದು ಹಣ್ಣುಗಳ ಮೇಲ್ಭಾಗದಲ್ಲಿ ಸಿಗ್ಸಲ್ಲ. ಕೋಗಿಲೆಗಳಿಗೆ ಬಹಳ ಇಷ್ಟವಾದ್ದು. ಬೆಳಗ್ಗೆ ಇದ್ರೆ ಒಂದು 7-8 ಕೋಗಿಲೆಗಳು ಇದರಲ್ಲಿದ್ದೇ ಇರ್ತವೆ. ಇಡೀ ವರ್ಷ ಹಣ್ಣು ಬರ್ತಾನೆ ಇರುತ್ತೆ, ರೊಟೀನಾಗಿ ಬರ್ತಾನೆ ಇರುತ್ತೆ. ಹೌದು. ಇದು ಬಾರ್ಬಡೋಸ್ ಚೆರ್ರಿ. ಇದು ಚೆರ್ರಿ ಗೋವಾ ಅಥವಾ ಸ್ಪೈಸಿ ಗೋವಾ. ಹೌದು. ಮಸಾಲ, ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಒಳಗೆ ಹಾಕೊಂಡು ಎಲ್ಲ ಇರುತ್ತೆ. ತಾನೇ ಹಾಕೊಂಡಿರುತ್ತೆ ಎಲ್ಲ ಹಾಕೊಂಡಿರುತ್ತೆ ಅದು. ನಿಮಗೆ ನೋಡಿ ಅದೇನೋ ಅದೃಷ್ಟ, ಕಡೆಯದೊಂದು ಟೇಸ್ಟ್ಗೆ ಉಳ್ಕೊಂಡಿದೆ. ಇಲ್ಲಿ ಅಲ್ಲಿದೆ. ಅಲ್ಲ, ಅಲ್ಲಿ ಒಂದು ಸಣ್ಣ ಹಣ್ಣಿದೆ, ಎಲೆಕ್ಟ್ರಿಕ್ ಇದಿದೆ, ಅದು ತಗೊಳ್ಳಿ. ಅಲ್ಲಿ ಒಂದು ಸಣ್ಣ ಹಣ್ಣಿದೆ, ತಗೊಳ್ಳಿ. ಸಿಕ್ತಾ? ಅಲ್ಲ ಸರ್, ಇಲ್ಲಿ ಬಿತ್ತು. ಬಿಡಬೇಡಿ ಅದನ್ನು ಮಾತ್ರ. ಪ್ರಕಾಶ್, ಅಲ್ಲಪ್ಪ, ನನ್ನ ಫೋಟೋ ಅಲ್ಲ, ನೀನು ನೋಡಿಬಿಟ್ಟು. ಹಾಂ ಸರ್, ನೀನು ನೋಡಿಬಿಟ್ಟು ಚೆನ್ನಾಗಿದೆ ಅಂದರೆ ವ್ಯಾಪಾರ ಮಾಡೋಣಪ್ಪ. ನೀನು ನೋಡು, ಚೆನ್ನಾಗಿದ್ರೆ ಸರಿ. ಥ್ರೆಡ್ ಎಲ್ಲನೂ ಪೂರ್ತಿ ಇದೆಯಂತ 1100 ಅಡಿ. ಸರಿ ನೋಡು ಪ್ರಕಾಶ್. ನಾನು ತಿನ್ನಿ, ನಿಧಾನವಾಗಿ ಎಂಜಾಯ್ ಮಾಡಿ. ಹುಳಿ, ಉಪ್ಪು, ಖಾರ, ಸಿಹಿ ಇಷ್ಟೂ ಮಿಶ್ರ ಇರುತ್ತೆ. ಹೌದು, ಸಖತ್ತಾಗಿದೆ ಸರ್ ಇದು. ಇದು ಸ್ಪೈಸಿ ಗೋವಾ. ಬರೋದೇ ಇಷ್ಟು ಚಿಕ್ಕದು. ಇನ್ನು ಸ್ವಲ್ಪ ದೊಡ್ಡದು ಬರುತ್ತೆ ಸರ್. ಇದು ಕಡೆ ಕೂಳೆ ಹಣ್ಣುಗಳು. ಇನ್ನು ಸ್ವಲ್ಪ ದೊಡ್ಡದು ಈ ಸೈಜ್ ಬರುತ್ತೆ ಹಣ್ಣು. ಬಹಳ ಅದ್ಭುತವಾದ ಇದು. ಆಮೇಲೆ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸು. ಇದು ಇನ್ಸೈಡು ಔಟ್ಸೈಡು ರೆಡ್ ಚಕೋತ. ಇಸ್ರೇಲ್ದು. ಮೇಲೇನೂ ಕೆಂಪು, ಒಳಗಡೆನೂ ಕೆಂಪು. ಈ ನಮ್ಮ ತೋಟದ ಸ್ಪೆಷಾಲಿಟಿ ಅಂದರೆ ಈ ಚಕೋತ ಗಿಡಗಳೇ. ನಾನು ನಿಮಗೆ ನನ್ನ ಪುಸ್ತಕ ಕೊಡ್ತೀನಿ, ಅದರಲ್ಲೆಲ್ಲ ಡೀಟೇಲ್ಸ್ ಇದೆ. ನಾನು ಮಾಡಿಲ್ಲ ಸರ್. ನನ್ನ ಬಗ್ಗೆ ಶ್ರೀಪಡ್ರೆ ಅವರು, ನಮ್ಮ ಶಿವರಾಮ್ ಪೈಲಿಯವರು, ನಾಗೇಶ್ ಹೆಗಡೆ ಅವರು, ನಮ್ಮ ಕೃಷ್ಣ ಪ್ರಸಾದ್, ಇವರೆಲ್ಲ ಸೇರಿ ಎಲ್ಲ ಸೇರ್ಕೊಂಡು ಇದು ಒಂದು ಪುಸ್ತಕ ಮಾಡಿದ್ದಾರೆ. ಅಭಿನಂದನಾ ಗ್ರಂಥ. ಒಂದು ಸಣ್ಣದಾಗಿ. ಹೌದು. ನಾಗೇಶ್ ಹೆಗಡೆ ಅವರು ಎಲ್ಲಾನು ಏನಂದ್ರೆ, ನಾಗೇಶ್ ಹೆಗಡೆ ಅವರು ನಾವು ಸೇರ್ಕೊಂಡು ತುಂಬ ಕೆಲಸ ಮಾಡ್ತಾ ಇದ್ದೀವಿ. ಅದು ಅವರು ಸ್ವಲ್ಪ ಸುದ್ದಿಯಲ್ಲಿರ್ತಾರೆ, ನನ್ನ ಸುದ್ದಿಯಲ್ಲಿ ಇರೋಲ್ಲ. ನಾಗೇಶ್ ಹೆಗಡೆ ಅವರು, ನಾನು ಇದು ಸಹಜ ಸಮೃದ್ಧದ ಟ್ರಸ್ಟಿಗಳು. ಹೌದು. ನಿಮ್ಮ ಸಹಜ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅದೊಂದು ದೊಡ್ಡ ಕೊಡುಗೆ ರೀ. ಕರ್ನಾಟಕಕ್ಕೆ, ದೇಶಕ್ಕೇನೆ ದೊಡ್ಡ ಕೊಡುಗೆ. ಅಂದರೆ ಸಾವಯವದಲ್ಲಿ ಬೀಜದಿಂದ ಹಿಡಿದು ಕನ್ಸ್ಯೂಮರ್ಗೆ ತಲುಪಿಸೋವರೆಗೂ ಏನಾದರೂ ಕೆಲಸ ಮಾಡಿರೋ ಸಂಸ್ಥೆ ಸಂಪೂರ್ಣ ಸಾವಯವದಲ್ಲಿ ಅಂತ ಹೇಳಿದ್ರೆ ಅದು ಸಹಜ ಸಮೃದ್ಧ ಮಾತ್ರನೇ. ಅದರ ಒಂದು ಗ್ರೇಟ್ನೆಸ್ ಏನು ಅಂತ ಹೇಳಿದ್ರೆ, ಅದು ಪ್ರಧಾನಮಂತ್ರಿ ಒಂದು ಮನ್ ಕಿ ಬಾತ್ ಪೂರ್ತ ಅದ್ರ ಬಗ್ಗೆನೇ ಮಾತನಾಡಿದ್ದಾರೆ. ಹೌದು. ಇವತ್ತೂ ಅಷ್ಟೇ. ಅದು ಸಹಜ ಸೀಡ್ಸ್, ಸಹಜ ಆರ್ಗ್ಯಾನಿಕ್ಸು, ಸಹಜ ಮಾರ್ಕೆಟಿಂಗು, ಸಹಜ ಸಮೃದ್ಧ, ಸಹಜ ರಿಜಿಸ್ಟ್ರೇಷನ್ನು, ಇಷ್ಟು ಎಲ್ಲ ಒಂದು ವಿಂಗ್ಗಳಾಗಿ ಕೆಲಸ ಮಾಡ್ತಾ ಇದೆ. ಅದು ಮುಖ್ಯ ಆಫೀಸು ಇತ್ಯಾದಿ ನಮ್ಮ ಸುಲ್ತಾನ್ ಪಾಳ್ಯ, ಆರ್ ಟಿ ನಗರ ಮೇಯ್ನ್ ಆಫೀಸು. ಮತ್ತು ಅದರದ್ದು ಇದು ಎಲ್ಲ ಪ್ರೊಡಕ್ಷನ್ ವಿಂಗು ಎಲ್ಲ ಬಂದ್ಬಿಟ್ಟು ನೆಲಮಂಗಲ ಇದೆ. ಮತ್ತು ಸಹಜ ಆರ್ಗ್ಯಾನಿಕ್ಸ್ ಬಂದು
ಕನಕಪುರ ರಸ್ತೆ, ವಸಂತ ವಲ್ಲಭ ನಗರ. ವಸಂತಪುರ ಉತ್ರಳ್ಳಿ ರಸ್ತೆ. ಹೌದು, ಹಾಂ, ವಸಂತ ವಲ್ಲಭ ನಗರ ಅದರ ಹೆಸರು. ಈಗ ನೆಕ್ಸ್ಟ್ ಇನ್ನು ಸ್ವಲ್ಪ ಮುಂದಕ್ಕೆ ಈ ನಮ್ಮ ಕೆಂಚೇಗೌಡರು ಇದಾರಲ್ಲ, ಒಕ್ಕಲಿಗರ ಸಂಘ, ಅವ್ರ ಬಿಲ್ಡಿಂಗಲ್ಲಿ ಮಾಡ್ತಾ ಇದೆ. ತುಂಬ ದೊಡ್ಡದಾಗಿ ಆಗ್ತಾ ಇದೆ ಅಲ್ಲಿ. ನಾವು ಅದನ್ನು ಕವರ್ ಮಾಡ್ಬೋದು. ಹೋಗಿ ಮಾಡಿ, ನಾನು ಒಂದು ಎಲ್ಲ ನಮ್ಮ CEO ನಂಬರ್ ಎಲ್ಲ ಕೊಡ್ತೀನಿ, ಇಟ್ಕೊಂಡು ಮಾಡಿ. ತುಂಬ ಒಳ್ಳೆ ಇದು ನಿಮಗೆ. ಅದು ಎಲ್ಲನೂ ಅಲ್ಲೇ ಸಿಗುತ್ತೆ, ಯಾವಾಗಲೂ ರನ್ ಆಗ್ತಾ ಇರುತ್ತೆ. ಪ್ರಧಾನ ಮಂತ್ರಿ ಅದ್ರ ಬಗ್ಗೆ ಮಾತನಾಡಿರೋದು, ನಾವುಗಳು ಎಲ್ಲ ಇರೋದು ಎಲ್ಲ ಅಲ್ಲೇ ಇರುತ್ತೆ, ಬರ್ತಾ ಇರುತ್ತೆ, ಅಲ್ಲಿ ನೋಡ್ಬೋದು. ಹಲೋ ಸರ್, ನಮಸ್ಕಾರ ಸರ್. ನಾನು ಯಾವುದೋ ಮೀಟಿಂಗಲ್ಲಿದ್ದೀನಿ, ಮಧ್ಯಾಹ್ನ ಫೋನ್ ಮಾಡಿ ಸರ್. ಹೌದು ಸರ್, ಸೋಲಾರಿಂದಾನೇ ನಡೆಯುವಂಥ ಬೋರ್ವೆಲ್ ಇದು. ಯಾವುದು ನಾವು ಇಲ್ಲಿ ಎಲೆಕ್ಟ್ರಿಕನ್, ಹೌದು ಹೌದು, ಅದೆಲ್ಲ ಸೋಲಾರು ಬೋರ್ವೆಲ್ಗಾಗಿ ಮಾಡಿಸಿರೋದು. ಇಲ್ಲಿ ಕೆಳಗಡೆ ಜಾಗ ಇಲ್ದೇ ಇರೋದ್ರಿಂದ ರಿಸ್ಕ್ ತಗೊಂಡು ಮನೆ ಮೇಲೆ ಮಾಡಿಸಿದ್ದೀನಿ ಅಷ್ಟೇ. ಎಷ್ಟು ಖರ್ಚು ಬರುತ್ತೆ ಸರ್? ಆಗ ಅದು ಸಬ್ಸಿಡಿ ಇದ್ದ ಕಾಲದಲ್ಲಿ ಮಾಡಿಸಿದ್ದು. ನಮಗೆ ಒಂದು 2 ಲಕ್ಷ ರೂಪಾಯಿ ಖರ್ಚು ಬಂತು, ಇನ್ನು 2 ಲಕ್ಷ ರೂಪಾಯಿ ಸಬ್ಸಿಡಿ ಸಿಕ್ತು. ಈಗಿನ್ನ ಸ್ವಲ್ಪ ಕಡಿಮೆಗಾಗುತ್ತೆ ಅಂತ ಹೇಳ್ತಾರೆ. ಇದು ಮಾಡಿ 7 ವರ್ಷ ಆಯಿತು. 7 ವರ್ಷದಿಂದ ನಾವು ಅದನ್ನ ಮೋಟ್ರು ಪಂಪು ಏನೂ ನೋಡೇ ಇಲ್ಲ. ಅದ್ರ ಪಾಡ್ಗೆ ಅದು ನಡೀತಾ ಇದೆ. ಇಲ್ಲ 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 ಇಲ್ಲ, ಬಿಸಿಲಿದ್ದಾಗ. ಅಂದರೆ ಮಳೆಗಾಲದಲ್ಲಿ ಒಂದು 7 ಅವರ್ ವರ್ಕ್ ಆಗುತ್ತೆ, ಈಗ ಒಂದು 10 ಅವರ್ ಬರುತ್ತೆ. ಮಳೆಗಾಲದಲ್ಲಿ 7 ಅವರ್ ವರ್ಕ್ ಆಗುತ್ತೆ, ವರ್ಕ್ ಆಗುತ್ತೆ. 7 ಅವರ್ ಬೇಕಿಲ್ಲ ಅನ್ಸುತ್ತೆ ತೋಟಕ್ಕೆ ನೀರು ಬಿಡಕ್ಕೆ. ಬೇಕಾಗಿಲ್ಲ ಸರ್, ನಾವು ಉಳಿತಾ ಇದೆ, ನಮ್ಗೆ ನಾನು ಉಳಿತಾ ಇದೆ. 2 ಲಕ್ಷ ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡಿದಕ್ಕೆ ಬರ್ತಾ ಇದೆ ಸರ್. ನಂದು 2 ಲಕ್ಷ ಅಲ್ಲ, 6 ಲಕ್ಷನೂ ವಾಪಸ್ ಬಂದ್ಬಿಟ್ಟಿದೆ. ನಾನು ಕರೆಂಟ್ ನರ್ಸರಿ ಆಗಿರೋದ್ರಿಂದ ಇಲ್ಲಿ ಕರೆಂಟ್ ಚಾರ್ಜ್ ಕಟ್ಟಬೇಕು. ಸುಮಾರು ಅದೊಂದು ಬೋರ್ದು 4,000 ರೂಪಾಯಿ ಬರುತ್ತೆ ಇದು ತಿಂಗಳಿಗೆ. ವರ್ಷಕ್ಕೆ ಅದು ಸುಮಾರು 50,000 ರೂಪಾಯಿ ಆಯಿತು. 7 ವರ್ಷ, 7 35,000 ಪೂರ್ತ ವಾಪಸ್ ಬಂದ್ಬಿಟ್ಟಿದೆ. ಈಗ ಏನೂ ಇಲ್ಲ ಸರ್. ಇವು ಎಲ್ಲ ಹಲಸುಗಳು ಎಲ್ಲ ಕಡೆನೂ ನೇಮ್ ಪ್ಲೇಟ್ಗಳಿದೆ. ಸುಮಾರು ಒಂದು 60 ಜಾತಿಯ ಹಲಸುಗಳಿದೆ ಇಲ್ಲಿ. ಸುಮಾರು 40-42 ವೆರೈಟಿಗೆ ನೇಮಿಂಗ್ ಇದೆ. ಇದು ನೋಡಿ, ಹೌದು 60 ಜಾತಿ ಇದೆ, ನೀವು ನೋಡ್ಬೋದು ಎಲ್ಲನೂ. ಇದು ನೋಡಿ, ಈಗ ಇಲ್ಲಿ ಡ್ವಾರ್ಫ್ ವೆರೈಟಿ ಹಲಸು. ಇದು ಈ ಗಿಡಕ್ಕೆ ಒಟ್ಟು, ಈ ಗಿಡ ಇದಕ್ಕೆ 4 ವರ್ಷ ವಯಸ್ಸು, 3 ವರ್ಷ ಹಣ್ಣು ಕಿತ್ತಿದ್ದೀವಿ, ಹಣ್ಣು ತಿಂದಿದ್ದೀವಿ. 4 ವರ್ಷ ವಯಸ್ಸು, 3 ವರ್ಷ ನೋಡಿ, ಇಡೀ ವರ್ಷ ಬರ್ತಾ ಇರುತ್ತೆ. ಈಗ ಕಾಯಿ ಇದು ಇನ್ನೊಂದು 2 ತಿಂಗಳಿಗೆ ಬರುತ್ತೆ, ಅದು 3 ತಿಂಗಳಿಗೆ ಬರುತ್ತೆ, ಅದು 4 ತಿಂಗಳಿಗೆ ಬರುತ್ತೆ, ಇದು 5 ತಿಂಗಳಿಗೆ ಬರುತ್ತೆ. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಇಡೀ ವರ್ಷ ಕಾಯಿ ಬರ್ತಾನೆ ಇರುತ್ತೆ. ಹೌದೌದು, ಡ್ವಾರ್ಫ್ ವೆರೈಟಿ ಸರ್ವಋತು ಹಲಸು. ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಇದು ಹೆಸರು. ಸೂಪರ್ ಅರ್ಲಿ. ಸೂಪರ್ ಅರ್ಲಿ, ಸೂಪರ್ ಅರ್ಲಿ. ಇದು ಇದೆ ನಾಗಚಂದ್ರ ಅಲ್ಲ, ಸಾರಿ G11. ಇಲ್ಲಿದೆ ನಾಗಚಂದ್ರ ಹಲಸು. ಇದೂ ಅದು ಪೂರ್ತ ನಾಗಚಂದ್ರ ಹಲಸು. ಇದು ನಮ್ಮ ತೋಟದ ಸ್ಪೆಷಾಲಿಟಿ, ಇಲ್ಲೇ ಉದ್ಭವ ಆಗಿದ್ದಂಥದ್ದು. ಇದರ ಸ್ಪೆಷಲೈಸ್ ಏನು ಅಂತ ಹೇಳಿದ್ರೆ, ತೊಳೆಯ ಒಂದು ಪೀಸನ್ನು ಬಾಯಲ್ಲಿ ಇಟ್ಕೊಂಡ್ರೆ ಚಾಕ್ಲೇಟ್ ಥರ ಕರಗುತ್ತೆ, ತಿನ್ನಲಿಕ್ಕೆ ಕ್ರಿಸ್ಪಿಯಾಗಿರುತ್ತೆ. ಕೆಂಪು ತೊಳೆ, ಬಹಳ ಅದ್ಭುತವಾದ ಜಾತಿ. ಇದು ಕೂಡ ನಮ್ಮ ಭಾರತದಲ್ಲೇ ಅತ್ಯುತ್ಕೃಷ್ಟವಾದ ತಳಿಗಳಲ್ಲಿ ಒಂದು ನಾಗಚಂದ್ರ. ಹೌದು, ನಾವು ರೂಪಿಸಿದ್ದಲ್ಲ, ನಮ್ಮ ತೋಟದಲ್ಲಿ ಬಂದಿದ್ದಷ್ಟೇ. ಇದು ಯಾವ ಹಲಸನ್ನು ಯಾರೂ ರೂಪಿಸಿಲ್ಲ. ಅವ್ರ ತೋಟಗಳಲ್ಲಿ ಬಂದಿದ್ದನ್ನ ಅವ್ರ ಹೆಸರು. ಇವಾಗ ಸಿದ್ದು, ಅವ್ರ ತೋಟದಲ್ಲಿ ಇದ್ದಿದ್ದು ಮರ ಸಿದ್ದು ಅಂತ ಹೆಸರಿಡ್ತಾರೆ ಅಷ್ಟೇ. ಇನ್ನು ಯಾರು ರೂಪಿಸೋದಾಗ್ಲಿ ಕಂಡುಹಿಡಿಯೋದಾಗ್ಲಿ ಇನ್ನ ಸಾಧ್ಯ ಇಲ್ಲ. ಅವೆಲ್ಲ ಇಲ್ಲ ಇನ್ನ ಹಲಸಲ್ಲಿ. ಅಲ್ಲಿ ಇರೋದನ್ನ ಕೊಡೋದಷ್ಟೇನೆ. ಸಿದ್ದು ಇರ್ಬೋದು, ಶಂಕರ ಇರ್ಬೋದು, G11 ಇರ್ಬೋದು, J33 ಇರ್ಬೋದು, ಈ ನಾಗಚಂದ್ರ ಇರ್ಬೋದು, ವರಶ್ರೀ ಇರ್ಬೋದು, ಮಾಂಕಾಳೆ ರೆಡ್ಡಿ ಇರ್ಬೋದು, ರಾಮಚಂದ್ರ ಇರ್ಬೋದು, ತೂಬ್ಗೆರೆಗಳು ಇರ್ಬೋದು. ಇವು ಯಾವನು ಮನುಷ್ಯ ತನ್ನ ಪ್ರಕೃತಿ ಮಾಡಿ ಕೊಟ್ಟಿರೋ ಅಂಥದ್ದು ಇವು ಅಷ್ಟೇನೆ. ಅದನ್ನ ನಾವೇನೋ ಒಂದೊಂದು ಹೆಸರಿಟ್ಕೊಂಡು ಮಾಡ್ತಾ ಇದ್ದೇವೆ. ಹೌದೌದು, ಇದು ಯಾರು ಮಾಡಿರೋವಲ್ಲ. ಇದು ಬಹಳ ಚಂದ ನೆನಪಿಟ್ಕೊಳ್ಳಿ. ಅದೆಲ್ಲ ಒಂದು ಭ್ರಮೆ. ಆ ಥರ ಸೃಷ್ಟಿ ಮಾಡ್ತೀವಿ ಅಷ್ಟೇನೆ. ಅದು ಬ್ರ್ಯಾಂಡ್ ಆಗೋದು ಅಷ್ಟೇನೆ. ಅದು ಪ್ರಕೃತಿಯಲ್ಲಿ ಸಿಕ್ಕಿರೋದನ್ನ ಹಂಗೆ ಪ್ರಮೋಟ್ ಮಾಡಿರೋದು ಅಷ್ಟೇ ನಮ್ಮ ಕೆಲಸ. ನಾವು ಅದನ್ನ ಹೇಳ್ಬೇಕು ಜನಗಳಿಗೆ. ನಮ್ಮ ನಿರ್ಮಾಣ ಅಲ್ಲ ಇವು. ಇದು ಬಹಳ ಮುಖ್ಯವಾಗಿ ಕೇಳ್ಬೇಕು. ಹೌದೌದೌದೌದು. ಇವುಗಳು ಎಲ್ಲವೂ ಏನಂತ ಹೇಳಿದ್ರೆ, ಇದೇನೆ ಈ ಉತ್ಪ್ರೇಕ್ಷೆ. ನಾನು ಹೇಳಿದ್ನಲ್ಲ, ಮೊದಲಿನಲ್ಲೇ ಹೇಳಿದ್ದೀನಿ, ನಾವೇನೋ ಮಾಡಿಬಿಟ್ಟಿದ್ದೀವಿ ಅನ್ನೋದು ಎಲ್ಲನೂ ಸುಳ್ಳೆ. ಅದನ್ನು ಪ್ರಮೋಟರ್ಸ್ ಅಷ್ಟೇನೆ. ನಾವೇನೋ ಮಾಡಿದ್ದೀವಿ ಅವೆಲ್ಲ. ಅದನ್ನ ಸಾಧ್ಯನ ಸ್ವಾಮಿ ಒಂದು ತಳಿ ಸೃಷ್ಟಿ ಮಾಡಲಿಕ್ಕೆ? ಆ ತಳಿ ಸೃಷ್ಟಿ ಮಾಡಿರೋ ಯಾವನು 16 ವರ್ಷ ಬಾಳಿಕೆನೂ ಬಂದಿಲ್ಲ ಇದುವರೆಗೂ.
ಏನೋ ಒಂದು ಆಗೋಗುತ್ತೆ. ಇವೆಲ್ಲ ಅದು ಪ್ರಕೃತಿ ಕೊಟ್ಟಿರೋವಂಥವು ಅಷ್ಟೇ, ಪ್ರಕೃತಿ ಕೊಟ್ಟಿರೋವಂತನೇ. ಅದನ್ನೇನಂದ್ರೆ ಗುರುತಿಸಿ ಅದನ್ನ ಒಂದು ಬ್ರ್ಯಾಂಡು, ಅದಕ್ಕೊಂದು ನೇಮ್ ಕೊಟ್ಟು ನಾವು ಮಾಡಿರೋವಂಥದ್ದು ಅಷ್ಟೇ. ಇವಾಗ ನಂದು ದೊಡ್ಡಸ್ತಿಗೆನೆ, ನಾನು ಅದು ಮಾಡೋದು ಒಳ್ಳೆನು. ಇವಾಗ ನಾಗಚಂದ್ರ ಅಂತ ಹೇಳಿದ್ರೆ ನನ್ನ ತಮ್ಮಂದ್ರ ಹೆಸರು, ಒಬ್ಬ ನಾಗರಾಜ, ಇನ್ನೊಬ್ಬ ಚಂದ್ರಪ್ಪ ಅಂತ. ಅವನ ಹೆಸರನ್ನ ಅದಕ್ಕೆ ಇಟ್ಟಿದ್ದೀನಿ. ಹೌದು ಹೌದು ಹೌದು. ಇದು ನೋಡಿ, ಇವಾಗ ಸಿಂಗಪೂರ್ ಅಂತ ಹೆಸರು. ಇದು ಸಿಂಗಪೂರಿಂದ ತಂದಿರೋದಲ್ಲ, ಸಿಂಗಪೂರ್ಗೆ ಎಕ್ಸ್ಪೋರ್ಟ್ ಆಗೋದು ಅಷ್ಟೇ ಇದು. ಇದೇ ಒಂದೇ ತಳಿನೇ ಸಿಂಗಪೂರ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲ, ಅಷ್ಟು ಚಂದಿದೆ ಸರ್. ಆಮೇಲೆ ಡಿಸೆಂಬರ್ಗೆ ಬಂದ್ಬಿಡುತ್ತೆ ನೋಡಿ. ಇದು ಪಾಲೂರು, ಅದು ಕನಕ, ಇದು ಸಕ್ಕರೆ ಪಣ್ಣ ರೆಡ್, ಅದ್ಭುತವಾದ ತಳಿ. ಇವುಗಳೆಲ್ಲ ಅಷ್ಟೇ ಸರ್, ಬಹಳ ಒಳ್ಳೊಳ್ಳೆ ತಳಿಗಳೇ. ಅದು ಚಟ್ಟಳ್ಳಿ, ಅದು ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮಾಡಿರೋದು. ಚಟ್ಟಳ್ಳಿ ಅಂದರೆ ಮಾಡಿರೋದಂದ್ರೆ ಕಂಡು ನಮ್ಮ ಮಡಿಕೇರಿ ಚಟ್ಟಳ್ಳಿ ಇದೆಯಲ್ಲ ಅದು ನೋಡಿ. ದೇವನಹಳ್ಳಿ ಚಕೋತಾಗೆ ಮಾಡೆಲ್ ಆಗಿರೋದು ಒಂದೇ ಒಂದು ಹಣ್ಣಿದೆ ಇಲ್ಲಿ. ನೀವು ಇದ್ರ ಫೋಟೋ ಮಾಡ್ಕೋಬಹುದು. ಇದನ್ನ ಕೂಡ ಆಮೇಲೆ ಕಟ್ ಮಾಡಿ ತೋರಿಸ್ತೇನೆ ಫೈನಲ್ ಆಗಿ. ದೇವನಹಳ್ಳಿ ಚಕೋತ ಅಂದ್ರೆ ಏನು, ಹೇಗಿರ್ಬೇಕು ಅಂತ. ಈ ದೇವನಹಳ್ಳಿ ಚಕೋತವನ್ನೇ ನಮ್ಮ ತಂದೆ ಮಹಾತ್ಮ ಗಾಂಧಿ ನಂದಿ ಬೆಟ್ಟಕ್ಕೆ ಬಂದಾಗ 3 ದಿನನೂ ಕಟ್ ಮಾಡಿ ಕೊಟ್ಟಿದ್ದಾರೆ. 3 ದಿನನೂ ಮಹಾತ್ಮ ಗಾಂಧಿಗೆ ಕಟ್ ಮಾಡಿ ಕೊಟ್ಟಿದ್ದಾರೆ. ಹೌದು 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 ಹೌದು. ನಂದಿ ಬೆಟ್ಟಕ್ಕೆ ರೆಸ್ಟ್ ಮಾಡೋದಕ್ಕೆ ಬಂದಿದ್ದಾಗ ನಮ್ಮ ತಂದೆಯವರು ಅಂದ್ರೆ ಅವರೆಲ್ಲ 40 ವರ್ಷಕ್ಕೆ ಮದುವೆ ಆಗಿರೋದು. ನಾನು ಹುಟ್ಟಿರೋದೇ ನಮ್ಮ ತಂದೆಯವರು 50ನೇ ವರ್ಷ ವಯಸ್ಸಿನಲ್ಲಿ. ಆವಾಗ ಅವರು ಬಹಳ ಆಕ್ಟಿವ್ನೆಸ್. ಅವರೆಲ್ಲ ಎಷ್ಟು ಅಂತ ಹೇಳಿದ್ರೆ ಬಹಳ ಅದ್ಭುತವಾದ ವ್ಯಕ್ತಿತ್ವಗಳು ಅವ್ರದ್ದು. ನಮ್ಮ ತಂದೆಯವರು ಇಲ್ಲಿಂದ ನಂದಿ ಊರಿಗೆ, ವಿಲೇಜ್ಗೆ ನಡ್ಕೊಂಡೋಗಿ LS ಮಾಡಿರೋರು. ದೇವನಹಳ್ಳಿಯಲ್ಲಿ LS ಇರ್ಲಿಲ್ಲ. LS ಇದ್ದಿದ್ದು ನಂದಿ ಬೆಟ್ಟ, ನಂದಿ ಊರು ಅಥವಾ ದೊಡ್ಡಬಳ್ಳಾಪುರ, ಲೋಯರ್ ಸೆಕೆಂಡ್ರಿ. ಹೌದು, ಲೋಯರ್ ಸೆಕೆಂಡ್ರಿ. ಆವಾಗ ನಂದಿ ಊರಿಗೆ ನಡ್ಕೊಂಡು ಹಿಂದಿಂದ ಸ್ಟ್ರೈಟ್ ಹೋದ್ರೆ 6 ಮೈಲಿನಂತೆ ಅದು. ಸ್ಟ್ರೈಟ್ 11 ಕಿಲೋಮೀಟರ್. ಪ್ರತಿದಿನ ನಡ್ಕೊಂಡೋಗಿ ನಡ್ಕೊಂಡು ಬಂದು LS ಮಾಡಿರೋದು ಅವರು. ಅಷ್ಟು ಗಟ್ಟಿ. ಅವರೇನೆ ಇದನ್ನ ನಮ್ಗೆ ಈ ದೇವನಹಳ್ಳಿ ಚಕೋತ ತಳಿಯನ್ನ ತಗೊಂಡೋಗಿ ಅವ್ರಿಗೆ ತಿನ್ನಿಸಿ ಅವರಿಂದ ಶಭಾಷ್ ಪಡ್ಕೊಂಡು ಬಂದಿದ್ದಾರೆ. ಈ ದೇವನಹಳ್ಳಿ ಚಕೋತ ಗಾಂಧಿಯವರು ತಿಂದಿದ್ದಾರೆ. ಹೌದು, ಗಾಂಧಿಯವರು ತಿಂದಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ಕೆಲವರಿಗೆ ಗೊತ್ತೇ ಇರೋದಿಲ್ಲ. ಅವರು ನಮ್ಗೆ ಇಂಚಿಂಚು ಹೇಳ್ತಾ ಇದ್ರಿಂದ. ಗಾಂಧಿಯವರು ಬಂದಾಗ ಏನ್ ತುಂಬಾ ಜನ ಬಂದಿರೋಲ್ಲ ಅವ್ರ ಜೊತೆ. ಯಾವ್ದೋ ಒಂದು ಕಾರಲ್ಲಿ ಬಂದಾಗ ಇಲ್ಲ ನಾನು ನಡ್ಕೊಂಡು ಹತ್ತೀನಿ ಅಂತಾರೆ. ಆ ವಯಸ್ಸಿನಲ್ಲಿ ಅವರು ಮಹಾತ್ಮ ಗಾಂಧಿ ನಡ್ಕೊಂಡೇ ಹತ್ತಾರೆ ನಂದಿ ಬೆಟ್ಟ. ಇದು ಎಲ್ಲಿನೂ ದಾಖಲೆ ಇಲ್ಲ. ನಂದಿ ಬೆಟ್ಟಕ್ಕೆ ನಡ್ಕೊಂಡು ಹತ್ತಿರೋದು ಮಹಾತ್ಮ ಗಾಂಧಿ. ಎಲ್ಲ ಇಲ್ಲ, ಹೋಗಿಲ್ಲ, ನಡ್ಕೊಂಡೇ ಹತ್ತಿರೋದು. ಆಮೇಲೆ ಅಲ್ಲಿಂದಾನೇ ಅವರು 2 ಮೇಕೆ ಬೇರೆ ಜೊತೆಯಲ್ಲಿ ತಂದಿರ್ತಾರೆ, ಮೇಕೆ ಹಾಲು ಕುಡಿಯೋದಕ್ಕೆ. ಹೊಡ್ಕೊಂಡು ಹತ್ತಿರೋದು. ಅವ್ರ ಜೊತೆ ಇವರು ಹತ್ತಾರೆ ಬೆಟ್ಟಕ್ಕೆ. ನೀವು ಅದನ್ನೆಲ್ಲ ಗೆಜೆಟ್ ಅಲ್ಲಿ ಇವಾಗ್ಲೂ ನೋಡ್ಕೋಬಹುದು. ನೀವು ಇವೆಲ್ಲ ದಾಖಲೆಗಳಿರುತ್ತೆ, ನೋಡ್ಕೋಬಹುದು. ದೇವನಹಳ್ಳಿ ಚಕೋತ ಅಲ್ಲೇ ತಿನ್ಸಿರೋದು ಮಹಾತ್ಮ ಗಾಂಧಿಗೆ. ಆಮೇಲೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೇನೆ. ಅವ್ರು ಬರೋವಾಗ ಮೈಯೂರ್ ಜೊತೆ ಕಲ್ಲು ತಂದಿರ್ತಾರಂತ. ಅದನ್ನು ನನಗೆ ಹೇಳ್ತಾರೆ. ಮೈಯೂರ್ ಕಳ್ಳೋದಕ್ಕೆ ಕಲ್ಲು ಅದೇನೋ ಗೊತ್ತಿಲ್ಲ. ಅವರು ಅದು ಫೇವ್ರೆಟ್ ಕಲ್ಲು. ಇವೆಲ್ಲ ಅವ್ರು ಹೇಳ್ತಾ ಇದ್ದಿದ್ದನ್ನ ನಮ್ಗೆ ಏನಂದ್ರೆ ಅವೆಲ್ಲ ಒಂದು ನಮ್ಗೆ ಹೌದೌದು ನಮ್ ಪುರಾಣ ಇಂಥ ಕಥೆಗಳೇನೋ ಅಷ್ಟೊಂದು ಇಡಿಸ್ತಾ ಇರಲಿಲ್ಲ. ಇಂಥವು ಅಂದ್ರೆ ಅಲರ್ಟ್ ಆಗ್ಬಿಡ್ತಾ ಇದೆ. ಇದು ಮರ ಅಂಜೂರ ಮರ ಅಂಜೂರ. ಒಂದ್ಸಾರಿ ಮೊನ್ನೆ ಹಣ್ಣು ಖಾಲಿ ಆಯ್ತು. ಈಗ ಮತ್ತೆ ಇಮ್ಮಿಡಿಯೇಟ್ ಕಾಯಿ ಶುರುವಾಗಿದೆ. ಇನ್ನೊಂದು ಕರೆಕ್ಟ್ ಆಗಿ ಮುಂದಿನ ವಾರ ಬಂದ್ರೆ ನಿಮ್ಗೆಲ್ಲ ತುಂಬಿಕೊಂಡಿರುತ್ತೆ ಇದು ಹಣ್ಣಲ್ಲ, ಕಾಯಿ ದೊಡ್ಡದಾಗಿರುತ್ತೆ. ಇದು ಲಿಚ್ಚಿ. ಕೇಶವ ಆ ಚಕೋತ ಕಿತ್ಕೊಂಡೋಗಿ ಅಲ್ಲಿ ಟೇಬಲ್ ಮಾಡಿ ಆಮೇಲೆ ಕಟ್ ಮಾಡಿ. ಸಪೋಟ. ಇದೇನಂತ ಹೇಳಿದ್ರೆ ತುಂಬಾ ಜನಕ್ಕೆ ಈ ತರ ಎಲ್ಲ ನೋಡಿದಾಗ ಏನಪ್ಪಾ ಇವ್ರು ಹಿಂಗೆಲ್ಲ ವೇಸ್ಟ್ ಮಾಡ್ತಾರೆ ಅನ್ತಾರೆ. ಇಲ್ಲಿನ ಒಂದು ಇದು ಏನಂತ ಹೇಳಿದ್ರೆ ನನ್ನ ಧ್ಯೇಯೋದ್ದೇಶಗಳು, ಇಲ್ಲಿ ಪಕ್ಷಿಗಳು ಸುಮಾರು 28ರಿಂದ 30 ಜಾತಿ ಪಕ್ಷಿಗಳು ವಾಸ ಆಗಿದ್ದಾವೆ ಸುತ್ತ ಈ ಸಣ್ಣ ತೋಟದಲ್ಲಿ ವಾಸ ಆಗಿದ್ದಾವೆ ಅಂತ ಹೇಳಿದ್ರೆ ಇಲ್ಲೇ ಮರಿ ಮಾಡಿಕೊಂಡು ಮನೆ ಮಾಡಿಕೊಂಡು ಇಲ್ಲೇ ಇರ್ತವೆ. ಬರೀ ಹಣ್ಣಿದ್ರೆ ಮೈಗ್ರೇಟ್ ಇಲ್ಲಿ ಬಂದು ತಿನ್ಕೊಂಡು ಹೋಗ್ತವೆ. ಇಲ್ಲಿ ಮರಿ ಮಾಡಬೇಕಾಗಿದ್ರೆ ಅದಕ್ಕೆ ಯಥೇಚ್ಛವಾಗಿ ಕೀಟಗಳು ಬೇಕು, ಹುಳುಗಳು ಬೇಕು. ಮರಿಗಳಿಗೆ ಹುಳ ಕೀಟ ಬೇಕು. ಇವಾಗ ಅಲ್ಲಿ ಏನಕ್ಕೆ ಬೆಳೆಸ್ತೀವಿ ಅಂತ ಹೇಳಿದ್ರೆ ಬಿದ್ದಾಗ ಇಲ್ಲಿ ನನ್ನ ತೋಟದಲ್ಲಿರುವ ಕ್ರಿಮಿ ಕೀಟಗಳು ಅವಕ್ಕೆ ಶಾರ್ಟೇಜು. ಈ ಥರ ಹಣ್ಣುಗಳು ಬಿದ್ದಾಗ ಕೊಳೆತು ಹುಳ ಆಗತ್ತೆ. ಆ ಹುಳ ಆದಾಗ ಅದನ್ನು ನಾವು ಯೂಸ್ ಮಾಡ್ಕೊಳ್ತೇವೆ ಮರಿಗಳಿಗೆ. ಅಷ್ಟು ಉದ್ದೇಶ ಇದು.
ಇದು ಇಷ್ಟು ದೊಡ್ಡ ಹೌದೌದು ಚೈನ್ ಅದು ಹೌದು ಚೈನ್ ಒಂದು ಲಿಂಕ್ ಅದು ನೋಡಿ ಇದು ಲಿಚ್ಚಿ. ಈಗ ಕಾಯೆಲ್ಲ ಶುರುವಾಗಿದೆ. ಲಿಚ್ಚಿ ಲಿಚ್ಚಿ ಕೆಂಪಾಗುತ್ತಾ ಇದು? ಹೌದೌದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.